So 3 marks to ಮೊದಲನೇ question. So during the medical checkup, 35 students of a class, their weights were recorded as follows. Draw a less than type of OGU for the given data. So ನಿಮಗೆ ಈಗಾಗಲೇ ಗೊತ್ತಿರೋರು you can solve the problem. So question ಬರ್ಕೊಂಡು you can solve the problem. So OGU ಮಾಡಬೇಕು, OGU ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಲೆಸ್ ದೆನ್ ಟೈಪ್ ಆಫ್ OGU ಡೇಟಾ ಕೊಟ್ಟಿರೋ ಡೇಟಾಗೆ OGUನ ರಚನೆ ಮಾಡಬೇಕು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದರೂ ನಾನು ಹೇಳಿದ್ದೀನಿ, ಕ್ವಶನ್ ಮಾತ್ರ ಬದಲಾವಣೆ ಆಗುತ್ತೆ. ಸೊ ಸ್ಟೆಪ್ಸ್ ಎಲ್ಲ ಸೇಮ್ಸ್ ಇರುತ್ತೆ, ಕ್ವಶನ್ ಮಾತ್ರ ನಿಮಗೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮಲ್ಲಿ ಚೇಂಜ್ ಆಗುವಂಥದ್ದು. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅಥವಾ ವೆಯ್ಟ್ ಇನ್ kg, ನಂಬರ್ ಆಫ್ ಸ್ಟೂಡೆಂಟ್ಸ್, ಇದೇ ಥರ ಕೊಡೋದು ಕ್ವಶನ್ ಚಿಲ್ಡ್ರನ್ಸ್. ಓಕೆ, ಸೊ ಅದನ್ನು ಬರ್ಕೊಂಡು ಕನ್ಸ್ಟ್ರಕ್ಟ್ ಲೆಸ್ ದೆನ್ OGU. ಸೊ ಲೆಸ್ ದೆನ್ OGUನ ಮಾಡೋದಾದ್ರೆ ಸೊ ಕ್ವಶನ್ ನ ಬರ್ಕೊಳ್ತೀನಿ. ಸೊ 28th one we are doing. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಅದನ್ನ ಕ್ಲಾಸ್ ಇಂಟರ್ವಲ್ ಅಂತ ಬರ್ಕೊಳ್ತೀನಿ ನಾನು. ವೆಯ್ಟ್ ಇನ್ kg ಕೊಟ್ಟಿದ್ದಾರೆ, ಅದನ್ನ ಕ್ಲಾಸ್ ಇಂಟರ್ವಲ್ ಅಂತ ಬರ್ಕೊಳ್ತೀನಿ. ಸೊ 36 to 38, 38 to 40, 40 to 42, so 42 to 44, 44 to 46, 46 to 48, 48 to 50, 50 and 50 to 52. And frequency, so nothing but number of students, 0, 3, 2, 4, 5, 14, 4, 2. So this is the frequency. So ಇದಕ್ಕೆ ಲೆಸ್ ದೆನ್ ಟೈಪ್ ಆಫ್ OGU ಹಾಕಬೇಕು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ಇದನ್ನ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕ್ಲಾಸ್ ಇಂಟರ್ವಲ್ ಟೇಬಲ್ನ ಲೆಸ್ ದೆನ್ ಟೈಪ್ ಆಫ್ OGUಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದೇಫೋ ಅದನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದರೆ, ಸೊ ಕ್ಲಾಸ್ ಇಂಟರ್ವಲ್ ನಾವು ಲೆಸ್ ದೆನ್ ಟೈಪ್ ಆಫ್ OGU ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಯು ನೀಡ್ ಟು ಕನ್ಸಿಡರ್ ಅಪ್ಪರ್ ಲಿಮಿಟ್ಸ್. ಇವುಗಳನ್ನೆಲ್ಲವನ್ನೂ ಕೂಡ ನಾವು ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ, ಇವುಗಳೆಲ್ಲವನ್ನೂ ಕೂಡ ನಾವು ಲೋಯರ್ ಲಿಮಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಸ್ ದೆನ್ OGUಗೆ ಅಪ್ಪರ್ ಲಿಮಿಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು ಹೇಗೆ ಬರ್ಕೋಬೇಕು ಅಂದ್ರೆ, ಲೆಸ್ ದೆನ್ ಫಸ್ಟ್ ಅಪ್ಪರ್ ಲಿಮಿಟ್ 38, ಹಾಗೆ ಉಳಿದಿದ್ದು ಬರ್ಕೊಂಡು ಹೋಗ್ಬೇಕು ಎಲ್ಲವನ್ನು ಕೂಡ. ಲೆಸ್ ದೆನ್ 40, ಹಾಗೆ ಲೆಸ್ ದೆನ್ 42, ನೆಕ್ಸ್ಟ್ ಲೆಸ್ ದೆನ್ 44, less than 46, next less than 48, next less than 50, next less than 52. ಓಕೆ, ಸೊ ಫಸ್ಟ್ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ನೀವುಗಳು. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ನೀವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅದೇ ನೆಕ್ಸ್ಟ್ ಕಾಲಮ್. ಸೊ ಫಸ್ಟ್ ಐ ವಿಲ್ ರೈಟ್ ದ ಫ್ರೀಕ್ವೆನ್ಸಿನ ಇಟ್ಕೊಂಡು ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಸೊ 0, 3, 2, 4, 5, 14, 4, 2. So next is cumulative frequency. So cumulative frequency ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಸೊ ಇಟ್ಸ್ ಅ ಲೆಸ್ ದೆನ್ OGU. ಸೊ ಲೆಸ್ ದೆನ್ OGU ಆಗಿರೋದ್ರಿಂದ ಫ್ರೀಕ್ವೆನ್ಸಿನ ನೋಡಬೇಕು. ಸೊ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಫಸ್ಟ್ ಯು ನೀಡ್ ಟು ಆ್ಯಡ್ ದಿಸ್. ಸೊ ಇದನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ, ಸೊ ಆ್ಯಡ್ ಮಾಡಬಹುದು ಅಂದ್ಕೊಳ್ತೀನಿ. ಸೊ 3 + 2 is 5, 5 + 4 is 9,
5 plus 4 is 3 plus 2 is 5, 5 plus 4 is 9, so 9 plus 5, so 14, 14 plus 14 ನೀವೇ ಆ್ಯಡ್ ಮಾಡಿ ಹೇಳ್ಬೋದಲ್ಲ ಚಿಲ್ಡ್ರನ್ಸ್ ಅಲ್ವಾ? ಎಸ್ 28, ಆಮೇಲೆ 28 plus 4 32, 32 plus 2 is 34. ಓಕೆ, ಇದು ಫಸ್ಟ್ ನೀವು ಮಾಡಬೇಕಾದಂಥದ್ದು. ಓಕೆ, ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಬರೆಯೋದು ಅಂತಂದರೆ, ಫಸ್ಟು ಈ ಫ್ರೀಕ್ವೆನ್ಸಿನ ನೋಡಿ ನಾವು ಸಿ ಎಫ್ ಬರಿಬೋದು. ಸೊ ಮೊದಲನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಅಂದರೆ, ಸೊ ಫ್ರೀಕ್ವೆನ್ಸಿಯಲ್ಲಿ ಏನಿರುತ್ತೆ ಮೊದಲನೇದು ಅದೇ ಅದರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಈ ಒಂದು ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಸೆಕೆಂಡ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಸೊ 0 + 3 is 3, ಅದು ನಿಮ್ಮ ಸೆಕೆಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ನೆಕ್ಸ್ಟು 3ಗೆ 2ನ ಆ್ಯಡ್ ಮಾಡಬೇಕು ಕ್ರಾಸ್ ಆಗಿ, 3 + 2 is 5. ನೆಕ್ಸ್ಟು 5ಗೆ 4ನ ಆ್ಯಡ್ ಮಾಡಬೇಕು, 9, 9ಗೆ 5ನ ಆ್ಯಡ್ ಮಾಡಬೇಕು. ಸೊ 9 + 5 is 14. ನೆಕ್ಸ್ಟು 14ಗೆ 14ನ ಆ್ಯಡ್ ಮಾಡಬೇಕು, ಎಷ್ಟು? 28. ನೆಕ್ಸ್ಟು ಈ 28ಗೆ 4ಅನ್ನು ಆ್ಯಡ್ ಮಾಡಿ, 32, ಆ್ಯಂಡ್ 32ಗೆ 2ನ ಆ್ಯಡ್ ಮಾಡಿ, 34. ಇದು ನಿಮ್ಗಳ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೀವು ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಇದು ಮಾಡಿರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿರೋ 34 ಆ್ಯಡ್ ಮಾಡಿರೋ ಟೋಟಲ್ಲು ಇಲ್ಲಿರೋ 34ಗೆ ಈಕ್ವಲ್ ಇರಬೇಕು. ಓಕೆ, ಸೊ ಇಲ್ಲಿರೋ ಟೋಟಲ್ ನಂಬರ್ ಆಫ್ ಏನಿರುತ್ತೆ ಅದು ಇಲ್ಲಿರಬೇಕು. ಓಕೆ, ನಾವು ಸೊ ಈಗ ಓಜು ಹಾಕಬೇಕು, ಓಜು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಓಜು ಕನ್ಸ್ಟ್ರಕ್ಷನ್ ಹೇಗೆ ಮಾಡುವಂಥದ್ದು, ಲೆಸ್ ದೆನ್ ಟೈಪ್ ಆಫ್ ಓಜು ಇದು. ಸೊ ಆಸ್ ಎ ಸೆಟ್, ಲೆಸ್ ದೆನ್ ಟೈಪ್ ಆಫ್ ಓಜುಗೆ ಯು ನೀಡ್ ಟು ಟೇಕ್, ಅಥವಾ ನೀವುಗಳು ತಗೋಬೇಕಾಗಿರೋದು ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಅಪ್ಪರ್ ಲಿಮಿಟನ್ನು ಸಿ ಎಫ್ಗೆ ಹಾಕಬೇಕು. ಅಪ್ಪರ್ ಲಿಮಿಟ್ನ ಸಿ ಎಫ್ಗೆ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಜು ಬರುತ್ತೆ ಅನ್ನೋಂಥದ್ದು. ಓಕೆ, ಸೊ ಈಗ ಇದನ್ನು ನಾವು ಗ್ರಾಫಲ್ಲಿ ಹಾಕೋಣ. ಸೊ ಗ್ರಾಫಲ್ಲಿ ಹಾಕೋದಾದ್ರೆ, ಸೊ ಮೊದಲನೇದಾಗಿ ಸೊ ಗ್ರಾಫ್ ಶೀಟ್ನಲ್ಲಿ ಲೈನ್ನ ಎಳ್ಕೊಳ್ಳಿ. ಓಕೆ, ಆ್ಯಡ್ ಮಾಡಪ್ಪ ಕರೆಕ್ಟಾಗಿ. 35 34 ಬರುತ್ತಾ ಗೊತ್ತಾಗುತ್ತೆ. ಆ್ಯಡ್ ಮಾಡಿದಾಗ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಆ್ಯಡ್ ಮಾಡು. ಸೊ 3 + 2 is 5, 5 + 4 is 9, 9 + 5 is 14, 14 + 14 is 28, 28 + 4 is 32, 32 + 2 is 34. ಓಕೆನಾ? ಸೊ ಈಗ ನಾನು ಹೇಳಿದ ಹಾಗೆ ಗ್ರಾಫ್ನ ಹಾಕೋಬೇಕು. ಗ್ರಾಫಲ್ಲಿ ಈ ರೀತಿ ಒಂದು ಎಕ್ಸ್ ಆಕ್ಸಿಸ್, ಒಂದು ವೈ ಆಕ್ಸಿಸ್. ಸೊ ಇದರಲ್ಲಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಇದರಲ್ಲಿ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಅಪ್ಪರ್ ಲಿಮಿಟ್ ವರ್ಸಸ್
ಸಿ ಎಫ್ನ ಹಾಕಬೇಕಾಗತ್ತೆ. ಓಕೆ, ಅಪ್ಪರ್ ಲಿಮಿಟ್ ವರ್ಸಸ್ ಇಲ್ಲಿದೆ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಇದನ್ನು ನೀವು ಗ್ರಾಫಲ್ಲಿ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಚು ಬರುತ್ತೆ ಅನ್ನೋಂಥದ್ದು. ಓಕೆನಾ. ನಾ ಸೊ ಈ ಜಾಗದಲ್ಲಿ ನೀವು ನಿಮ್ಮ ಅಪ್ಪರ್ ಲಿಮಿಟ್ನ ಬರಿಬೇಕಾಗತ್ತೆ. ಅಂದರೆ ಕ್ಲಾಸ್ ಇಂಟರ್ವಲ್, ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಕ್ಲಾಸ್ ಇಂಟರ್ವಲ್ನ ಬರಿಬೇಕು. ಅದು ಏನು ಬರಿಬೇಕು ನೀವು? ಅಪ್ಪರ್ ಲಿಮಿಟ್ನ ಬರಿಬೇಕು. ಓಕೆ, ಅಪ್ಪರ್ ಲಿಮಿಟ್ ಏನೇನಿದೆ ನೋಡಿ. ಅಪ್ಪರ್ ಲಿಮಿಟ್ 38. ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ 38 ಇಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಒನ್ನ ನಾವು 38 ಅಂದ್ಕೊಳ್ಳೋಣ. ಫಸ್ಟ್ ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 38 ಆದಮೇಲೆ 40 ಆದಮೇಲೆ 42, ನೆಕ್ಸ್ಟ್ 44, ನೆಕ್ಸ್ಟ್ 46, ನೆಕ್ಸ್ಟ್ 48, 50, 52, 54. ಸಾಕು. ಸೊ ಅಪ್ಪರ್ ಲಿಮಿಟ್ ವರ್ಸಸ್ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ನಾವು ಹಾಗಾದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ಬರಬೇಕು ನಮಗೆ? ಕ್ಲಾಸ್ ಇಂಟರ್ವಲ್. ಅದರಲ್ಲೂ ಏನು? ಅಪ್ಪರ್ ಲಿಮಿಟ್. ಹಾಗಾದರೆ ಈ ವೈ ಆಕ್ಸಿಸ್ ಅಲ್ಲಿ ಏನು ಬರಬೇಕು? ವೈ ಆಕ್ಸಿಸ್ ಅಲ್ಲಿ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರಬೇಕು. ಓಕೆನಾ. ಸೊ ಹಾಗಾದರೆ ಸಿಂಪಲ್. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನೇನಿದೆ ನೋಡಿ, 0, 3, 5, 9, 14, 28, 32, 34 ತನಕ ಇದೆ. ಸೊ ಹಾಗಾದ್ರೆ ನಾವು ಏನು ಮಾಡೋಣ ಅಂತಂದರೆ, ಇದನ್ನು ನೀವು 2, 4, 6, 8 ಅಂತನಾರು ಹಾಕೊಂಡು ಹೋಗ್ಬೋದು ಇಲ್ಲಿ, ಅಥವಾ 5, 10, 15 ಅಂತನಾರು ಹಾಕೊಂಡು ಹೋಗ್ಬೋದು. ಇಟ್ಸ್ ಅಪ್ ಟು ಯು ಗೈಸ್, ನಿಮಗೆ ಬಿಟ್ಟಿದ್ದದು. ಹಾಗಾಗಿ ಸೊ ಇಲ್ಲೇನು ಮಾಡ್ತೀನಿ ನಾನು ಅಂದರೆ 5, 10 ಅಂತ ಹಾಕೊಂಡು ಹೋಗ್ತೀನಿ. ಸೊ ಫಸ್ಟ್ ಒನ್ ಇಸ್ 5, 10, 15, 20, 25, 30, 35. ಸಾಕು 35. ಯಾಕೆ ಅಂದರೆ 35 ಸಾಕು. ಏನಕ್ಕೆ ಅಂದರೆ, ಸೊ ವಿಡಿಯೋ ಕ್ವಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಮೊದಲನೇ ಕ್ಲಾಸ್ ಇದನ್ನು ಹೇಳ್ಕೊಂಡು ಹೋಗ್ತಿದ್ದೀನಿ. ವಿಡಿಯೋ ಕ್ವಾಲಿಟಿಯನ್ನು ನೀವು ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ, ಆ ಸೆಟ್ಟಿಂಗ್ಸ್ ಅಲ್ಲಿ ವಿಡಿಯೋ ಕ್ವಾಲಿಟಿಯನ್ನು 140p ಇಂದ 480p ಚೇಂಜ್ ಮಾಡ್ಕೊಳ್ಳಿ. 480p ಚೇಂಜ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಬ್ಲರ್ ಆಗಲ್ಲ. ಅಲ್ಲಿ 144p ಇರುತ್ತೆ, ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ. ಸೊ ಹಾಗಾದರೆ ವೈ ಆಕ್ಸಿಸ್ ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್. ಇದು ಲೆಸ್ ದೆನ್ ಓಜಿವ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್. ಹಾಗಾದರೆ ನೋಡಿ, ಸೊ ನಾನು ಹೇಳ್ದಂಗೆ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಹಾಗಾದರೆ ಮೊದಲನೇದೆಷ್ಟು? 38. ಸೊ 38ಗೆ ಎಷ್ಟು? ಸೊ 38ಗೆ ಓಕೆ, 38ಗೆ 0. ಸೊ ನೋಡಿ, 38ಗೆ 0 ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಸೊ ಹಾಗಾದರೆ ಅದನ್ನು ಮಾರ್ಕ್ ಮಾಡಿ, 38ಗೆ 0. ಸೊ ನಾವು ಮಾರ್ಕ್ನ ಗ್ರೀನಿಂಗಲ್ಲಿ ಮಾಡ್ತೀನಿ. ನೆಕ್ಸ್ಟು 40ಗೆ 3, 40ಗೆ 3. ಸೊ 40 ಇಲ್ಲಿದೆ, 40ಗೆ 3 ಎಲ್ಲಿ ಬರುತ್ತೆ? 0 ಮತ್ತು 5 ಮಧ್ಯೆ ಬರುತ್ತೆ. ಸೊ 40ಗೆ 3. ಹಾಗಾದರೆ ನಾನು ಇಲ್ಲಿ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ, 40ಗೆ 3. ನೆಕ್ಸ್ಟು 42ಗೆ 5, 42 ಇಲ್ಲಿದೆ. ಆಮೇಲೆ ನೀವು ಅಪ್ಪರ್ ಲಿಮಿಟ್ ಏನು ಬರ್ಕೊಳ್ತೀರಾ, ಅದು ಅಲ್ಲಿ ಕ್ವಶನ್ ಏನಿದೆ ಅಥವಾ ನೀವು ಏನು ಸಿ ಎಲ್ಲಿದೆ ಅದನ್ನೇ ಡೈರೆಕ್ಟಾಗಿ ಬರ್ಕೊಳ್ಳಿ. ಓಕೆ. ಸೊ ಸಿ ಎಫ್ ಮಾತ್ರ ನೀವು ರಿಅರೇಂಜ್ ಮಾಡ್ಕೋಬೇಕು. ನಾನು ಕಳಿಸಿರೋ 3 ಪೇಪರ್, ನಾನು ಕಳಿಸಿರೋ 3 ಮಾಡೆಲ್ ಪೇಪರಲ್ಲಿ ಮೊದಲನೇ ಮಾಡೆಲ್ ಪೇಪರ್ ನಾನು ಮಾಡ್ತಿರೋ ಅಂಥದ್ದು. 42ಗೆ 5. ಸೊ 42 ಇದೆ, 42ಗೆ 5. ನೆಕ್ಸ್ಟು 44ಗೆ 9. ಇಲ್ಲಿ ಕಾಣ್ತಾ ಇರ್ಬೋದು, ನಾವು 44ಗೆ 9. ಸೊ 44 ಇಲ್ಲಿದೆ, 44ಗೆ 9 ಇಲ್ಲಿ ಬರುತ್ತೆ, 9. ನೆಕ್ಸ್ಟು 46ಗೆ 14. ಸೊ 46 ಇದು 14 ಇಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟು 48ಗೆ 28. 48 ಇದು 28 ಎಲ್ಲಿ ಬರುತ್ತೆ? 28 ಎಲ್ಲಿ ಬರುತ್ತೆ? ಇದು 28. ನೆಕ್ಸ್ಟು 50ಗೆ 32. 50ಗೆ 32. ನೆಕ್ಸ್ಟು 52ಗೆ ಲಾಸ್ಟ್ 34. 52ಗೆ 34. ಸೊ ಇಷ್ಟು ನೀವು ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಸು. ಈಗ ಇದನ್ನ ಏನು ಮಾಡಿ ಅಂತಂದರೆ, ಡೈರೆಕ್ಟಾಗಿ ಲೈನ್ನ ಜಾಯಿನ್ ಮಾಡಿ, ಆಗ ನಿಮಗೆ ಲೆಸ್ ದೆನ್ ಓಜಿವ್ ಬರುತ್ತೆ ಅನ್ನುವಂಥದ್ದು. ಓಕೆನಾ. ಸೊ
ಇದು ನಿಮ್ಮ ಲೆಸ್ ದೆನ್ OGO ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ 29th one. From the top of the 7-meter high building, the angle of elevation of the top of the telephone tower is 60 degree and the angle of depression of its foot is 45 degree. Determine the height of the tower. So ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ ಇದು. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಯಾಕಂದ್ರೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್, ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಬೇಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ನಾನು ಈಸಿಯಾಗಿ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಆ ಮೆಥಡ್ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಅನ್ನೋದು. ಓಕೆ, ಓಕೆ. ನಾವು ಕ್ವಶನ್ ಏನು ಹೇಳುತ್ತೆ ಅಂತಂದ್ರೆ, ಸೊ ಫ್ರಮ್ ದ ಟಾಪ್ ಆಫ್ ಅ 7-meter ಹೈ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಇದೆಯಂತೆ, ಅಲ್ಲಿಂದ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಕೇಬಲ್ ಟವರ್ ಈಸ್ 60 ಡಿಗ್ರಿ. ಓಕೆ, ಸೊ 60 ಡಿಗ್ರಿ ಇದೆ ಅಂಡ್ ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಇಟ್ಸ್ ಫುಟ್ ಈಸ್ 45 ಡಿಗ್ರಿ. ಡಿಟರ್ಮೈನ್ ದ ಹೈಟ್ ಆಫ್ ದ ಟವರ್. ಇದು ಕ್ವಶನ್ ಇರೋದು ಆಕ್ಚುಲ್ ಆಗಿ. ನಿಮ್ಮ ಎಕ್ಸಸೈಸ್ ಅಲ್ಲೂ ಇದೆ ಸೇಮ್ ಕ್ವಶನ್. ಓಕೆನಾ? ಸೊ ಟಾಪ್ ಆಫ್ ಅ ಟೆಲಿಫೋನ್ ಟವರ್. ಹಾಗಾದ್ರೆ ಎರಡು ಇಲ್ಲಿ ಆಬ್ಜೆಕ್ಟ್ ಇದೆ, ಒಂದು ಬಿಲ್ಡಿಂಗ್ ಇದೆ, ಇನ್ನೊಂದು ಟೆಲಿಫೋನ್ ಟವರ್ ಇದೆ. ಸೊ ಹಾಗಾದ್ರೆ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ ನೋಡಿ, ಮೊದಲನೇದಾಗಿ ನಾವು ಡಯಾಗ್ರಾಮ್ನ ಬರ್ಕೊಳ್ಳೋಣ. ಸೊ ಡಯಾಗ್ರಾಮ್ನ ಬರ್ಕೊಳ್ಳೋದಾದ್ರೆ ನೋಡಿ, ಫಸ್ಟ್ ಒಂದು ಟವರ್ ಇದೆ, ಸಾರಿ ಒಂದು ಬಿಲ್ಡಿಂಗ್ ಇದೆ. ಸೊ ಬಿಲ್ಡಿಂಗ್ ಎಷ್ಟಿದೆ ಅಂತಂದ್ರೆ 7-meter ಹೈ ಬಿಲ್ಡಿಂಗ್ ಅಂತೆ ಅದು. ಓಕೆ, ಅದನ್ನ ಬರ್ಕೊಳ್ತೀನಿ ನಾನು, ಇಲ್ಲಿ ಬರ್ಕೊಳ್ತೀನಿ. ಸೊ ಒಂದು ಜಸ್ಟ್ ಹಾಗೆ ಒಂದು 7-meter, ಲೆಟ್ ಮಿ ಜಸ್ಟ್ ಕಾಲ್ ದಿಸ್ ಆಸ್ EAB ಅಂಡ್ ದಿಸ್ ಈಸ್ ಅ ಬಿಲ್ಡಿಂಗ್. ಇದು 7-meter ಹೈ ಬಿಲ್ಡಿಂಗ್ ಇದೆ. ಈ 7-meter ಹೈ ಬಿಲ್ಡಿಂಗ್ ಇಂದ ದ ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಟೆಲಿಫೋನ್ ಟವರ್ ಈಸ್ 60 ಡಿಗ್ರಿ. ಹಾಗಾದ್ರೆ ಒಂದು ಟೆಲಿಫೋನ್ ಟವರ್ ಇದೆ, ಅದನ್ನು ಬರೀತೀನಿ, ಟೆಲಿಫೋನ್ ಟವರ್ ಒಂದು. ಸೊ ಈ ತರ ಒಂದು ಟೆಲಿಫೋನ್ ಟವರ್ ಇದೆ ಅಂದ್ಕೊಳ್ಳಿ. ಓಕೆ, ಈ ಟೆಲಿಫೋನ್ ಟವರ್ ಏನಿದೆ, ಓಕೆ, ಸೊ ಈ ಟೆಲಿಫೋನ್ ಟವರ್ ಏನಿದೆ, ಸೊ ಈ ಟೆಲಿಫೋನ್ ಟವರ್ ದ ಟಾಪ್ಗೆ ಆಂಗಲ್ ಆಫ್ ಎಲಿವೇಶನ್ ವಿಲ್ ಬಿ 60 ಡಿಗ್ರಿ ಅಂತೆ. ಸೊ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಇದೆ. ಹಾಗಾದ್ರೆ ಲೆಟ್ ಮಿ ಕಾಲ್ ದಿಸ್ ಆಸ್, ಐ ವಿಲ್ ಕಾಲ್ ದಿಸ್ ಆಸ್ CD. ಓಕೆನಾ? ಸೊ ಹಾಗಾದ್ರೆ CD is the tower and AB is the building. ಸೊ ಇಲ್ಲಿಂದ ನಿಮಗೆ ABಗೆ ಟಾಪ್ ಆಫ್ ದ ಟವರ್ಗೆ 60 ಡಿಗ್ರಿ ಇದೆ, ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇದೆ. ಸೊ ಇದು 60 ಡಿಗ್ರಿ. ಹಾಗೆ ಇನ್ನೊಂದು ಹೇಳಿದ್ದಾನೆ, ಸೊ ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಇಟ್ಸ್ ಫೂಟ್, ಅಂದ್ರೆ ಇಲ್ಲಿಂದನೇ ಫೂಟ್ಗೆ ನಿಮಗೆ 45 ಡಿಗ್ರಿ ಇದೆ. ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಮೇಲಿಂದ ಕೆಳಗೆ ನೋಡುವಂಥದ್ದು. ಸೊ ಎಷ್ಟಿದೆ ಇದು? 45 ಡಿಗ್ರಿ. ಹಾಗಾದ್ರೆ ವಾಟ್ ಯು ನೀಡ್ ಟು ಫೈಂಡ್, ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಯು ನೀಡ್ ಟು ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಹಾಗಾದ್ರೆ ಇದು 45 ಡಿಗ್ರಿ ಆಯಿತು. ಹಾಗಾದ್ರೆ ಯು ನೀಡ್ ಟು ಫೈಂಡ್ ದ ಹೈಟ್ ಆಫ್ ದ ಟವರ್ CD ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇದು ಕ್ವಶನ್. ಆಕ್ಚುಲಿ ಸೇಮ್ ಕ್ವಶನ್ ಇಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಲ್ಸೋ ಚಿಲ್ಡ್ರನ್ಸ್. ಇದು ಲೈನ್ ನೀಟಾಗಿ ಬರೀತೀನಿ ನಾನು. ಓಕೆ, ಸೊ ನಾವು CD ಅನ್ನುವಂಥದ್ದು ಟವರು, AB ಅನ್ನುವಂಥದ್ದು ಬಿಲ್ಡಿಂಗು. ಇದು 7-meter ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಟಾಪ್ ಆಫ್ ದ ಬಿಲ್ಡಿಂಗ್ಗೆ, ಸಾರಿ ಟಾಪ್ ಆಫ್ ದ ಟವರ್ಗೆ 60 ಡಿಗ್ರಿ ಇದೆ ಆಂಗಲ್ ಆಫ್ ಎಲಿವೇಶನ್. ಹಾಗೆ ಸೊ ಫೂಟ್ಗೆ 45 ಡಿಗ್ರಿ ಇದೆ ಆಂಗಲ್ ಆಫ್ ಡಿಪ್ರೆಷನ್. ಯು ನೀಡ್ ಟು ಫೈಂಡ್ ದ ಹೈಟ್ ಆಫ್ ದ ಟವರ್. ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ? ಸೊ ಸಿಂಪಲ್. ಸೊ ಇದರಲ್ಲಿ ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಏನು ಟ್ರಿಕ್ ಅಂತಂದ್ರೆ, ಸೊ FMS by GS ಆರ್ GS by FMS. ಹಂಗಂದ್ರೆ ಏನು? ಸೊ FMS ಅಂತಂದ್ರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಡಿವೈಡೆಡ್ ಬೈ ಗಿವನ್ ಸೈಡ್. ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕು ಅಂದ್ರೆ ಇದೊಂದನ್ನ ನೀಟಾಗಿ ಕಲ್ತ್ಕೊಳ್ಳಿ. FMS by GS ಆರ್ GS by FMS.
ಆದರೆ ಎಫ್ ಎಮ್ ಎಸ್ ಅಂದರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್ ಅಥವಾ ಗಿವನ್ ಸೈಡ್ ಬೈ ಎಫ್ ಎಮ್ ಎಸ್ ಸೈಡ್ನ ತಗೊಂಡ್ರೆ, ಅಂದರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಕಲ್ತ್ಕೋಬಹುದು ಅನ್ನೋಂಥದ್ದು, ಈಸಿಯಾಗಿ ಆ ಪ್ರಾಬ್ಲಮ್ಗೆ ಆನ್ಸರ್ ಬರುತ್ತೆ ಅನ್ನೋಂಥದ್ದು. ಸೊ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎ ಬಿ ಸಿ, ಐ ಕಾಲ್ ದಿಸ್ ಆಸ್ ಇ, ಎ ಬಿ ಸಿ ಇ ಅನ್ನುವಂಥದ್ದು ನಾನು ನೋಡಿದ್ರೆ ಯಾವ ರೀತಿ ಕಾಣ್ತಾ ಇದೆ? ಇಟ್ಸ್ ಎನ್ ಎ ಸ್ಕ್ವೇರ್ ಟೈಪ್. ಹಾಗಾದ್ರೆ ಸ್ಕ್ವೇರ್ ಅಲ್ಲಿ ನಿಮಗೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಹಾಗೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲಿ ಎ ಇ ಏನಾಗುತ್ತೆ? ಬಿ ಸಿಗೆ ಈಕ್ವಲ್ ಇರುತ್ತೆ, ಹಾಗೆ ಎ ಬಿ ಏನಾಗಿರುತ್ತೆ? ಇ ಸಿಗೆ ಈಕ್ವಲ್ ಇರುತ್ತೆ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋದಾದ್ರೆ 29th one. ಸೊ ಹಿಯರ್ ಇನ್ ದ ಫಿಗರ್ ಎ ಬಿ is equals to EC, ಕರೆಕ್ಟಾ? ಸೊ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್, ಸಾರಿ 7 ಮೀಟರ್. ಹಾಗಾದ್ರೆ ಎ ಬಿ 7 ಮೀಟರ್ ಇದ್ರೆ ಇ ಸಿನೂ ಎಷ್ಟಾಗುತ್ತೆ? 7 ಮೀಟರ್ ಆಗುತ್ತೆ ಅನ್ನುವಂಥದ್ದು, ಕರೆಕ್ಟಾ? ಸೊ ಹಾಗಾದ್ರೆ ಒಂದು ಪಾರ್ಟ್ ಬಂತು ನಮಗೆ. ಸೊ ಯು ನೀಡ್ ಟು ಫೈಂಡ್ ದ ಹೈಟ್ ಆಫ್ ದ ಸಿ ಡಿ, ಅಂದರೆ ಟವರ್ದ ಹೈಟ್ ಕಂಡುಹಿಡಬೇಕು ಅಂದ್ರೆ ಸಿ ಡಿ ಕಂಡುಹಿಡಬೇಕು. ಅದ್ರಲ್ಲಿ ಒಂದು ಈಗಾಗಲೇ ಬಂದ್ಬಿಡ್ತು, ಎಷ್ಟು? 7 ಮೀಟರ್. ಹಾಗಾದ್ರೆ ಇನ್ನೊಂದು ಬೇಕು ನಿನಗೆ. ಏನು ಬೇಕು? ಯು ನೀಡ್ ಟು ಫೈಂಡ್ ದ ಸೈಡ್ ಆಫ್ ದಿಸ್, ಅಥವಾ ಯು ನೀಡ್ ಟು ಫೈಂಡ್ ಇ ಡಿ. ಇ ಡಿ ಎಷ್ಟಿದೆ ಅಂತ ಕಂಡುಹಿಡಿದ್ರೆ ನೀವು ಇದನ್ನು ಆ್ಯಡ್ ಮಾಡಿದ್ರೆ ಇಲ್ ಗೆಟ್ ದ ಹೈಟ್ ಆಫ್ ದ ಟವರ್, ಹೌದಲ್ಲ? ಬಟ್ ಇದನ್ನ ಹೆಂಗೆ ಕಂಡುಹಿಡಿತೀಯಾ? ಇದನ್ನ ಕಂಡುಹಿಡಬೇಕು ಅಂದ್ರೆ ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಏನು? ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್ ಅಲ್ವಾ? ಹಾಗಾದ್ರೆ ಇಲ್ಲಿ ಈ ಸೈಡ್ ಗೊತ್ತಿದ್ರೆ ಈ ಸೈಡ್ ಕಂಡುಹಿಡಿಬಹುದು, ಇವೆರಡು ಸೈಡ್ ತಗೊಂಡು. ಆದರೆ ಈ ಸೈಡು ಗೊತ್ತಿಲ್ಲ, ಈ ಸೈಡು ಗೊತ್ತಿಲ್ಲ. ಸೊ ನಾವೇನು ಮಾಡೋಣ ಅಂದರೆ ಫಸ್ಟು ಇಲ್ಲಿ ಕೊಟ್ಟಿರೋ ಸೈಡನ್ನು ಇಟ್ಕೊಂಡು ಈ ಸೈಡ್ನ ಇಟ್ಕೊಂಡು ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್, ಅಥವಾ ನಾವು ಇಲ್ಲಿರೋ ಸೈಡ್ನ ಇಟ್ಕೊಂಡು ಇಲ್ಲಿರೋ ಸೈಡ್ನ ತಗೊಂಡ್ರೆ ನಮಗೆ ಇಲ್ಲಿರೋ ವ್ಯಾಲ್ಯೂ ಬರುತ್ತೆ. ಸೊ ಆಫ್ಟರ್ವರ್ಡ್ಸ್ ಇದು ಈಕ್ವಲ್ ಆದಾಗ ಈ ವ್ಯಾಲ್ಯೂ ಬಂದಂಗೆ ಆಗುತ್ತೆ. ಹಾಗಾಗಿ ಫಸ್ಟ್ ವಾಟ್ ವಿಲ್ ಡೂ ಇಸ್, ನಾವೇನು ಮಾಡೋಣ ಅಂದರೆ ಫಸ್ಟು ಒಂದು ಟ್ರಯಾಂಗಲ್ನ ತಗೊಳ್ಳೋಣ. ಯಾವುದು ಅಂದರೆ ಎ ಬಿ ಸಿ ಟ್ರಯಾಂಗಲ್ನ ತಗೊಳ್ಳೋಣ. ಸೊ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ, ಸೊ ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಸೊ ಎ ಬಿ ಸಿ ಅಲ್ಲಿ ನೋಡಿ ಸಿಂಪಲ್, ದಿಸ್ ಈಸ್ ಅನ್ ಆಂಗಲ್. ಇದು ಆಂಗಲ್ ಆಗಿದ್ರೆ ಇಟ್ ವಿಲ್ ಬಿಕಮ್ ಅಪೋಸಿಟ್ ಅಂಡ್ ಇಟ್ ವಿಲ್ ಬಿಕಮ್ ಅಡ್ಜಸೆಂಟ್, ಹೌದಲ್ಲ? ಸೊ ಹಾಗಾದ್ರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಡಿವೈಡೆಡ್ ಬೈ ಗಿವನ್ ಸೈಡ್ ಹಾಕ್ಬೋದು. ಹಾಗಾದ್ರೆ ಸೊ ನಾವೇನಂತ ಬರೀಬಹುದು ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು, ಸೊ ಎ ಬಿ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಹಾಗಾದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವುದು? ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಓಸ ಚೋಟ, OSHACHOTA. ಹಾಗಾದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವುದು ನೋಡಿ? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಟ್ಯಾನ್ ಥೀಟಾ. ಹಾಗಾದ್ರೆ ಇಟ್ ವಿಲ್ ಬಿಕಮ್ ಟ್ಯಾನ್ ಎಷ್ಟು ಡಿಗ್ರಿ ಇದೆ? 45 ಡಿಗ್ರಿ ಇದೆ. ಓಕೆನಾ? ಹಾಗಾದ್ರೆ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎ ಬಿ ವ್ಯಾಲ್ಯೂ ಎಷ್ಟು? 7 ಮೀಟರ್ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು, so tan 45. Okay, so 7 by BC is equals to tan 45 ಅಂದ್ರೆ ಎಷ್ಟು? Yes, tan 45 ಅಂದ್ರೆ 1. Nothing is there means 1. So ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಗುತ್ತೆ? 7 1 7. So BC into BC is equals to 1. So therefore BC ಎಷ್ಟಾಯಿತು? 7 ಮೀಟರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿರೋ ವ್ಯಾಲ್ಯೂ ಬಂತು ಎಷ್ಟು? 7 ಮೀಟರ್. ನಾನೇನು ಹೇಳಿದೆ? ಸೊ ಈ ವ್ಯಾಲ್ಯೂ ಬಂದರೆ ಸಾಕು, ಈ ವ್ಯಾಲ್ಯೂಗೆ ಈಕ್ವಲ್ ಇರುತ್ತೆ, ಹೌದಲ್ಲ? ಹಾಗಿದ್ಮೇಲೆ ಸೊ ಈ ಸೈಡ್ ಈಕ್ವಲ್ ಇದ್ರೆ ವಿ ಕ್ಯಾನ್ ರೈಟ್ ಈಸಿಲಿ ದಟ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಇ ಇಸ್ ಈಕ್ವಲ್ಸ್ ಟು 7 ಮೀಟರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಬಂತು. ಎಷ್ಟು ಇಲ್ಲಿಂದ ಇಲ್ಲಿವರೆಗೆ ಇರೋದು? 7 ಮೀಟರ್. ಈಗ ಈ ಸೈಡು ಈ ಟ್ರಯಾಂಗಲ್ನಲ್ಲಿ ಈ ಸೈಡ್ ತಗೊಳ್ಳಿ. ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿಲಿ ಹೀಗೆ ಸಾಲ್ವ್ ಮಾಡಬೇಕು. ಯಾವುದೋ ಒಂದು ಟ್ರಯಾಂಗಲ್ನ ತಗೋಬೇಕು, ಆ ಟ್ರಯಾಂಗಲ್ನಲ್ಲಿ ಇವೆರಡು ಫಾರ್ಮುಲನ್ನು ಅಪ್ಲೈ ಮಾಡಿ. ಎರಡು ಸೈಡ್ ತಗೊಳ್ಳಿ, ಒಂದು ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್, ಇನ್ನೊಂದು ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್. ಯಾವ್ದು ಬೇಕಾದ್ರೂ ಅಪ್ಲೈ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ ಅನ್ನೋಂಥದ್ದು. ಈಗ ಈ ಟ್ರಯಾಂಗಲ್ ತಗೊಳ್ಳೋಣ. ಯಾವುದು? ಎ ಇ ಡಿ. ಸೊ ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಇ ಡಿ, ಎ ಇ ಡಿಯಲ್ಲಿ ನಾವು ಎ ಡಿನ ಅಬ್ಸರ್ವ್ ಮಾಡಿದ್ರೆ ನಮ್ಗೇನು ಬರುತ್ತೆ ನೋಡಿ. ಸೊ ಫೈಂಡ್ ಮಾಡಬೇಕಾಗಿರೋ ಸೈಡ್, ಸಾರಿ ಇದು ಫೈಂಡ್ ಮಾಡಬೇಕಾಗಿರೋ ಸೈಡ್ ಡಿವೈಡೆಡ್ ಬೈ ಗಿವನ್ ಸೈಡ್. ಸೊ ಇಲ್ಲಿ ನಾವೇನು ಅಪ್ಲೈ ಮಾಡಿದ್ದೀವಿ? ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್.
ಸೊ ಇಲ್ಲಿ ಯಾವ್ದು ಬೇಕಾದ್ರೆ ಬರ್ಕೊಳ್ಳಿ. ಸೊ ದೇರ್ಫೋರ್ ನಾವು ಎ ಇ ಡಿವೈಡೆಡ್ ಬೈ ಡಿ ಇ ಹಾಕೊಳ್ಳೋಣ. ಎ ಇ ಕೊಟ್ಟಿದ್ದಾನೆ. ಸೊ ನೋಡಿ, ಎ ಇ ಡಿವೈಡೆಡ್ ಬೈ ಡಿ ಫೈಂಡ್ ಮಾಡಬೇಕಾಗಿರೋ ಸೈಡ್, ಸಾರಿ ಗಿವನ್ ಸೈಡ್ ಡಿವೈಡೆಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್. ಸೊ ದೇರ್ಫೋರ್ ಎ ಇ ಕೊಟ್ಟಿದ್ದಾನೆ. ಎ ಇ ಎಷ್ಟಿದೆ? 7 ಮೀಟರ್. ಸಾರಿ, ಸೊ ಎ ಇ ಬೈ ಇ ಡಿ. ಸೊ ನಾವು ಫಸ್ಟು ಎ ಇ ಇಲ್ಲಿ ಆ್ಯಂಗಲ್ ಇದೆ, ಹಾಗಾದರೆ ಇಟ್ ವಿಲ್ ಬಿಕಮ್ ಅಪೋಸಿಟ್ ಆ್ಯಂಡ್ ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್. ಹೌದಲ್ಲ? ಹಾಗಾದರೆ ಇಲ್ಲೇನಾಗತ್ತೆ ನೋಡಿ. ಸೊ ಎ ಇ ಬೈ ಡಿ ಇ ಆದರೆ ಏನಾಗುತ್ತೆ ನೋಡಿ, ಅಡ್ಜಸೆಂಟ್ ಬೈ ಅಪೋಸಿಟ್. ಅಡ್ಜಸೆಂಟ್ ಬೈ ಅಪೋಸಿಟ್ ಅಂದರೆ ಯಾವುದಾಗುತ್ತೆ? ಕಾಟ್ ಆಗುತ್ತೆ. ಸೊ ನಾವೇನು ಮಾಡೋಣ ಅಂದರೆ, ನಾವು ಯಾವತ್ತು ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಸೈನು ಕಾಸು ಟ್ಯಾನ್ಗೆ ಇಟ್ಕೋಬೇಕಾಗುತ್ತೆ. ಕಾಟ್ಗೆ ಇಟ್ಕೊಂಡ್ರೆ ಬರಲ್ಲ ಅಂತಲ್ಲ, ಬರುತ್ತೆ. ಆದರೆ ಸೈನು ಕಾಸು ಟ್ಯಾನ್ಗೆ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಾಗಿ ನಾವು ಇನ್ಸ್ಟೆಡ್ ಆಫ್ ರೇಟಿಂಗ್ ಎ ಇ ಬೈ ಡಿ ಇ, ಎ ಇ ಬೈ ಡಿ ಇ ಬಂದರೆ ಏನಾಗುತ್ತೆ ಅಂತಂದರೆ ಚಿಲ್ಡ್ರನ್ಸ್, ಅಡ್ಜಸೆಂಟ್ ಬೈ ಅಪೋಸಿಟ್ ಆಗುತ್ತೆ. ಸೊ ಅಡ್ಜಸೆಂಟ್ ಬೈ ಅಪೋಸಿಟ್ ಅಂತಂದರೆ ನಿಮ್ಗೆ ಏನಾಯಿತು? ಕಾಟ್ ಆಯಿತು. ಸೊ ನಾನೇನು ಹೇಳಿದೆ, ಸೈನು ಕಾಸು ಟ್ಯಾನ್ ತಗೊಳ್ಳೋದ್ರಿಂದ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಈ ಥರ ಬರ್ಕೊಳ್ಳೋದು ಬದಲು ನಾನೇನು ಬರ್ಕೊಳ್ತೀನಿ ಅಂದರೆ ಡಿ ಇ ಬೈ ಎ ಇ ಬರ್ಕೊಳ್ತೀನಿ. ಸೊ ಡಿ ಇ ಬೈ ಎ ಇ ಅಂತಂದರೆ ಏನಾಯ್ತು ಈಗ? ಅಪೋಸಿಟ್ ಬೈ ಅಡ್ಜಸೆಂಟ್. ನಾನು ಏನು ಹೇಳಿದೆ ಇಲ್ಲಿ, ನೀವು ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್ ಬರ್ಕೋಬಹುದು, ಅಥವಾ ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್ನಾರು ಬರ್ಕೋಬಹುದು ಅನ್ನೋದು. ಹಾಗಾದರೆ ಸೊ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಏನಾಗುತ್ತೆ ಇಲ್ಲಿ? ಹೊಸ ಚೋಟದ ಪ್ರಕಾರ ಟ್ಯಾನ್ ತೀಟಾ. ಹಾಗಾದರೆ ಟ್ಯಾನ್ ಎಷ್ಟಾಯಿತು? ಡಿಗ್ರಿ ಕೊಟ್ಟಿದ್ದಾನೆ, ಎಷ್ಟು? 60 ಡಿಗ್ರಿ. ಈಗ ಅಪ್ಲೈ ಮಾಡಿ. ಡಿ ಇ ಅಂತಂದರೆ ಗೊತ್ತಿಲ್ಲ, ವಿ ನೀಡ್ ಟು ಫೈಂಡ್ ಡಿವೈಡೆಡ್ ಬೈ ಎ ಇ ಅಂದರೆ sin meter is equals to, now what is the value of tan 60 degree? ಇಲ್ಲಿ ನಿಮಗೆ ವ್ಯಾಲ್ಯೂಸ್ಗಳು ಇಂಪಾರ್ಟೆಂಟ್ ಟ್ಯಾನ್ದು, ಹಾಗಾಗಿ ಹೇಳ್ತಾ ಇರೋಂಥದ್ದು. now what is the value of tan 60? tan 60 ಅಂತಂದರೆ √3. ಓಕೆನಾ? ಸೊ ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ, ಏನಿಲ್ಲ ಅಂದರೆ 1 ಇದೆ. ಹಾಗಾದರೆ ಇದನ್ನು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಡಿ ಇ ಇಸ್ ಈಕ್ವಲ್ಸ್ ಟು 7√3. ಹಾಗಾದರೆ ನಿಮಗೆ ಆನ್ಸರ್ ಬಂತು. ಸೊ ಇಲ್ಲಿಂದ ಇಲ್ಲಿಗಿರೋದು ಎಷ್ಟು? 7√3 ಆನ್ಸರ್ ಬಂತು. ಸೊ 7√3 ಮೀಟರ್. ಹಾಗಾದರೆ ನಿಮಗೆ ಬೇಕಾಗಿರುವಂಥದ್ದು ಯಾವುದು ಅಂದರೆ ಡಿ ಮತ್ತು ಸಿ, ಡಿ ಟು ಸಿನೇ ಏನಂತ ಕರಿತೀವಿ ನಾವು? ಹೈಟ್ ಆಫ್ ದ ಟವರ್. ಹಾಗಿದ್ರೆ ನಾವೇನು ಮಾಡಬೇಕು ಅಂತಂದರೆ, ಈಗ ಇಲ್ಲಿಂದ ಇಲ್ಲಿವರೆಗೆ ವ್ಯಾಲ್ಯೂ ಬಂದಿದೆ. ಮೊದಲನೇದು ಇಲ್ಲಿ 7 ಬಂದಿದೆ, ಇಲ್ಲಿ ಎಷ್ಟು ಬಂದಿದೆ? 7√3 ಬಂದಿದೆ. ಇವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಹೈಟ್ ಆಫ್ ದ ಟವರ್ ಸಿಗುತ್ತೆ ಅನ್ನೋಂಥದ್ದು. ಹಾಗಾದ್ರೆ ಆ್ಯಡ್ ಮಾಡೋಣ. ಸೊ ಹಾಗಾದರೆ height of the tower, height of the tower equals, so ಏನು ಮಾಡೋಣ? ಡಿ ಇ ಪ್ಲಸ್ ಇ ಸಿ. ಸೊ ಡಿ ಸಿ ನಮಗೆ ಆ್ಯಕ್ಚುಲಾಗಿ ಬೇಕಾಗಿರೋಂಥದ್ದು ಡಿ ಸಿ ಇಸ್ ಈಕ್ವಲ್ಸ್ ಟು ಡಿ ಇ ಪ್ಲಸ್ ಇ ಸಿ. ಸೊ ದೇರ್ಫೋರ್ ಡಿ ಸಿ ಇಸ್ ಈಕ್ವಲ್ಸ್ ಟು ಡಿ ಇ ಅಂದರೆ 7√3 ಪ್ಲಸ್ ಇ ಸಿ ಅಂದರೆ 7. ಹಾಗಾದರೆ ಇಲ್ಲಿ 7 ಇರೋದ್ರಿಂದ ವಿ ಕ್ಯಾನ್ ಟೇಕ್ ಔಟ್ ದ 7 ಕಾಮನ್. ಸೊ ಇನ್ನು ಉಳಿದಿರೋದು √3 ಪ್ಲಸ್ 7. ಹೌ ಮಚ್ 7? 7 1s 7. ಸೊ ದೇರ್ಫೋರ್ ವಾಟ್ ಇಸ್ ದ ಹೈಟ್ ಆಫ್ ದ ಟವರ್? ದ ಹೈಟ್ ಆಫ್ ದ ಟವರ್ ವಿಲ್ ಬಿ 7 ಇಂಟು √3 ಪ್ಲಸ್ 1 ಮೀಟರ್. ಇದು ಹೀಗೆ ನೀವು ಫೈಂಡ್ ಔಟ್ ಮಾಡಬಹುದು ಅನ್ನೋಂಥದ್ದು. ಓಕೆ, ಲಾಸ್ಟ್ ಸ್ಟೆಪ್. ಸೊ ಇಲ್ಲಿ ನಿಮಗೆ ಡಿ ಇ ಬೈ ಎ ಇ, ಇಲ್ಲಿ ಎ ಇ ಬೈ ಡಿ ಎ ಹಾಕೊಂಡ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಬರುತ್ತೆ. ಅಡ್ಜಸೆಂಟ್ ಬೈ ಅಪೋಸಿಟ್ ತಗೋಬಹುದು, ಕಾಟ್ ಬರುತ್ತೆ. ಬಟ್ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಆದಷ್ಟು ಸೈನು ಕಾಸು ಟ್ಯಾನ್ಗೆ ಇಟ್ಕೊಳ್ಳಿ. ಹಾಗಾಗಿ ನಾನು ಎ ಇ ಬೈ ಡಿ ಇ ಬದಲು ಡಿ ಇ ಬೈ ಎ ಇ ಹಾಕೊಂಡೆ, ಈಕ್ವಲ್ಸ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಏನು? ಟ್ಯಾನ್. ಸೊ ಎಷ್ಟು ಡಿಗ್ರಿ? 60 ಡಿಗ್ರಿ. ಸೊ ದೇರ್ಫೋರ್ ಡಿ ಇ ಗೊತ್ತಿಲ್ಲ, ಡಿವೈಡೆಡ್ ಬೈ ಎ ಇ ಅಂದರೆ 7 ಈಕ್ವಲ್ಸ್ ಟು ಟ್ಯಾನ್ 60 ಅಂದರೆ √3. ಸೊ ದೇರ್ಫೋರ್ ಡಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಡಿ ಇ ಇಂಟು 1 ಈಸ್ ಡಿ ಇ ಈಕ್ವಲ್ಸ್ ಟು 7 ಇಂಟು √3 ಈಸ್ 7√3. ಈಗ ನಿಮ್ಗೆ ಹೈಟ್ ಆಫ್ ದ ಟವರ್ ಬೇಕು. ಹೈಟ್ ಆಫ್ ದ ಟವರ್ ಅಂದರೆ ಯಾವುದು? ಡಿ ಸಿ. ಸೊ ಡಿ ಸಿ ಅಂದರೆ ಡಿ ಇ ಪ್ಲಸ್ ಇ ಸಿನ ಆ್ಯಡ್ ಮಾಡಿದ್ರೆ ನಿಮಗೆ ಹೈಟ್ ಆಫ್ ದ ಟವರ್ ಬರುತ್ತೆ. ಹಾಗಾಗಿ ಡಿ ಸಿ ಈಸ್ ಈಕ್ವಲ್ಸ್ ಟು
ಡಿ ಅಂದರೆ 7√3 ಪ್ಲಸ್ ಇ ಸಿ ಅಂದರೆ 7. ಸೊ ದೇರ್ಫೋರ್ ಇಲ್ಲಿ ಕಾಮನ್ ತೆಗಿಬಹುದು, 7 ಇರೋದ್ರಿಂದ 7 ಕಾಮನ್ ತೆಗ್ದಿದ್ದೀನಿ. ಇನ್ನು ಉಳಿದಿರೋದು √3 ಪ್ಲಸ್ 7 1 7. ದಟ್ ಈಸ್ ಅ ಆನ್ಸರ್. ಸೊ ಇಲ್ಲಿ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಚಿಲ್ಡ್ರನ್ಸ್ ನಾನು ಹೇಳ್ದಂಗೆ ಎರಡು ಥರ ಅಪ್ಲೈ ಮಾಡ್ಬೋದು. ಒಂದು FMS ಬೈ GS ಆರ್ GS ಬೈ FMS. ಅಂದರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್ ಆರ್ ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್. ಓಕೆ, ಸೊ ಇಷ್ಟು ನಿಮ್ಮ ಆನ್ಸರ್. ಓಕೆ, ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್, ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಈಗ ಗೊತ್ತಿದೆ ಇದು. ಸೊ we need to solve the 30th one. So calculate the mean for the following data. Direct method. Children's mean ಅಲ್ಲಿ ನಿಮ್ಗೆ ಆಕ್ಚುಲ್ ಆಗಿ there will be 3 methods. ಅದರಲ್ಲಿ 2 ಮೆಥಡ್ ನಿಮ್ಗೆ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಮೆಥಡ್ ಅಲ್ಲೇ ಯಾವುದೇ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟರು, ನಿಮಗೆ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟರು, ನೀವು ಅದನ್ನ ಡೈರೆಕ್ಟ್ ಮೆಥಡ್ ಅಲ್ಲೇ ಮೀನ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ವಿಲ್ ಸಾಲ್ವ್ ದ 30th one. 30ನೇ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಕನ್ನಡ ಮೀಡಿಯಂ ಅಲ್ಲಿ ಹೇಳೋದಾದ್ರೆ ಅದೇ ಬಹುಲಕ, ಮಧ್ಯಾಂಕ, ಸರಾಸರಿಯನ್ನ ಕಂಡುಹಿಡಿಯೋದು. ಈಗ ನಾವು ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು. ಓಕೆನಾ? ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಸ್ಟೆಪ್ಸ್ ಸೇಮ್ ಇರುತ್ತೆ, ಆದರೆ ಕ್ವಶನ್ ಮಾತ್ರ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಚೇಂಜಸ್ ಇರುತ್ತೆ. ಓಕೆನಾ? ಈಗ 30th one ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ಯು ಕ್ಯಾನ್ ರೈಟ್ ದ ಕ್ವಶನ್. ಸೊ 30th one, ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಫಾಲೋವಿಂಗ್ frequency distribution from using direct method. So I'll write the question. So 30th one. So you need to find the mean. So I'll write the class interval what they have given. ಅವ್ರು ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ನ ಬರ್ಕೊಳ್ತೀನಿ, ನೀವು ನನ್ನ ಜೊತೆ ಬರ್ಕೊಂಡು ಹೋಗಿ. ಸೊ 0 to 10. ಸೊ ಇದು ಮೀನನ್ನು ಫೈಂಡ್ ಔಟ್ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್, ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ. ಸೊ 0 to 10, 10 to 20, 20 to 30, 30 to 40, ಹಾಗೆ 40 to 50. ಆ್ಯಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 3, 5, 3, 2. ಓಕೆ, ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು, ಮೊದಲನೇದಾಗಿ ನಾನು ಮೀನ್ದು ಫಾರ್ಮುಲಾ ಬರೀತೀನಿ, ಸರಾಸರಿಯನ್ನು ಕಂಡುಹಿಡಿಯೋ ಫಾರ್ಮುಲಾ. ಸೊ ಮೀನ್ ಫಾರ್ಮುಲಾ ಏನು ಅಂತಂದರೆ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ನಿಮ್ಮ ಫಾರ್ಮುಲಾ. ಹಾಗಾದರೆ ಇವೆರಡು ಡೇಟಾ ಗೊತ್ತಿದ್ರೆ ನಿಮಗೆ ಇದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಮೀನ್ ಬರುತ್ತೆ. ಹಾಗಾದರೆ ನಮ್ಮ ಕೆಲಸ ಈ ಟ್ಯಾಬ್ಯುಲರ್ ಕಾಲಮ್ ಇಟ್ಕೊಂಡು ಈ ವ್ಯಾಲ್ಯೂಸ್ಗಳನ್ನು ಕಂಡುಹಿಡಿಯುವಂಥದ್ದು. ಓಕೆ, ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಇದು ಈ ಫ್ರೀಕ್ವೆನ್ಸಿ ಏನಿದೆ ಈ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಅದೇ ನಿಮ್ಮ ಸಿಗ್ಮಾ FI ಆಗುತ್ತೆ. ಹಾಗಾದರೆ ಇಲ್ಲಿರೋ ಡೇಟಾ ಬಂದಂಗೆ ಆಗುತ್ತೆ. ಹಾಗಾದರೆ ಸಿಗ್ಮಾ FIನ ಆ್ಯಡ್ ಮಾಡಿ. 3 + 2 is 5, 5 + 5 is 10, 10 + 3 is 13 + 2 is 15. ಹಾಗಾದರೆ ಸಿಗ್ಮಾ FI ಎಷ್ಟು ಬಂತು? 15. ಸೊ ಹಾಗಾದರೆ ಫಾರ್ಮುಲಾದಲ್ಲಿ ಇರೋ ಹಾಗೆ ಒಂದು ಡೇಟಾ ನಮ್ಗೆ ಈಗಾಗಲೇ ಗೊತ್ತಿದೆ, ಬಂದಾಯಿತು. ನೆಕ್ಸ್ಟ್ ಏನಿದ್ರು ಸಿಗ್ಮಾ FI XI ಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ ಚಿಲ್ಡ್ರನ್ಸ್, ಇಲ್ಲಿ ಸಿಗ್ಮಾ ಅಂದ್ರೆ ಏನು, ಈ ಸಿಂಬಲ್ ಅಂದ್ರೆ ಏನು ಅಂದರೆ ಸಿಗ್ಮಾ ಅಂದರೆ ಆ್ಯಡಿಂಗ್. ಸೊ ಆ್ಯಡಿಂಗ್ ಆಫ್ ವರ್ಡ್, ಆ್ಯಡಿಂಗ್ ಆಫ್ ಫ್ರೀಕ್ವೆನ್ಸಿ, ಅದನ್ನೇ ನಾವು ಇಲ್ಲಿ ಮಾಡಿರುವಂಥದ್ದು. ಆ್ಯಡಿಂಗ್ ಆಫ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಸಿಗ್ಮಾ FI. ಸಿಗ್ಮಾ ಅಂದ್ರೆ ಆ್ಯಡಿಂಗ್, ಆ್ಯಡಿಂಗ್ ಆಫ್ ವಾಟ್? FI. ಹಾಗಾದ್ರೆ ನೆಕ್ಸ್ಟ್ ಏನು ಬೇಕು? XI ಬೇಕು. ನಾವು XIನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ XIನ ಹೆಂಗೆ ಕಂಡುಹಿಡಿತೀವಿ? XI ಕಂಡುಹಿಡಿಯೋದಕ್ಕೆ ನಿಮಗೆ ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ಅಂದರೆ ಲೋಯರ್ ಲಿಮಿಟ್ ಪ್ಲಸ್ upper limit whole divided by 2. Lower limit plus upper limit divided by
2. ಹಾಗಾದ್ರೆ ಇದರ ಲೋಯರ್ ಲಿಮಿಟ್ಗಳು ಯಾವ್ದು? ಇವುಗಳನ್ನೆಲ್ಲವನ್ನು ನಾವು ಲೋಯರ್ ಲಿಮಿಟ್ ಅಂತ ಕರಿತೀವಿ, ಇವುಗಳೆಲ್ಲವನ್ನು ಕೂಡ ನಾವು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ? ಸೊ ಎಕ್ಸ್ ಐ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದು. ಹಾಗಾದ್ರೆ ಮೊದಲನೇ ಎಕ್ಸ್ ಐ ಕಂಡುಹಿಡಿಯೋಣ ನಾವು. ಸೊ ಲೋಯರ್ ಲಿಮಿಟ್ ಎಷ್ಟು? ಮೊದಲನೇದು 0 ಪ್ಲಸ್ ಅಪ್ಪರ್ ಲಿಮಿಟ್ ಎಷ್ಟು? 10 ಡಿವೈಡೆಡ್ ಬೈ 2. ಸೊ 0 ಪ್ಲಸ್ 10 ಇಸ್ 10 ಡಿವೈಡೆಡ್ ಬೈ 2. 2 1s 2 5s. ಹಾಗಾದ್ರೆ ಆನ್ಸರ್ ಎಷ್ಟು? 5. ಹಾಗಾದ್ರೆ ಇದು ನಿಮ್ಮ ಮೊದಲನೇ ಎಕ್ಸ್ ಐ ಆಯಿತು. ಓಕೆನಾ? ಈಗ ಎರಡನೇದಕ್ಕೆ ಬನ್ನಿ. ಎರಡನೇದು ಎಷ್ಟು? 10. 10 ಲೋಯರ್ ಲಿಮಿಟು 10 ಪ್ಲಸ್ 20 ಡಿವೈಡೆಡ್ ಬೈ 2. ಹಾಗಾದ್ರೆ 10 ಪ್ಲಸ್ 20 ಇಸ್ 30. 30 ಡಿವೈಡೆಡ್ ಬೈ 2. ಹಾಗಾದ್ರೆ ಎಷ್ಟು ಬಂತು? 2 1s 2 ಹೇಳಿ 15s. 15 2s 30 ರೈಟ್? 15. ಹಾಗಾದ್ರೆ ಎರಡನೇದಕ್ಕೆ ಎಷ್ಟು ಬಂತು? 15. ಹಾಗೆ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು 20 ಪ್ಲಸ್ 30 ಬೈ 2. 20 ಪ್ಲಸ್ 30 ಅಂದರೆ 50 ಆಯಿತು. 50 ಬೈ 2. 50 ಬೈ 2 ಅಂದರೆ ಎಷ್ಟಾಯಿತು ನಿಮಗೆ? 25. ಹಾಗಾದರೆ 25. ಸೊ 20 ಮತ್ತು 30ಯ ಮಧ್ಯದಲ್ಲಿರುವಂಥದ್ದು ಎಕ್ಸ್ ಐ ಅಂತಂದರೆ ಮಧ್ಯದಲ್ಲಿರುವಂಥದ್ದು. ಓಕೆನಾ? ಸೊ 20 ಪ್ಲಸ್ 30 ಡಿವೈಡ್ ಬೈ 2 ಆಯಿತು. ನೆಕ್ಸ್ಟ್ 30 ಪ್ಲಸ್ 40. 30 ಪ್ಲಸ್ 40 ಅಂತಂದರೆ 70 ಆಯಿತು. 70 ಬೈ 2. 70 ಬೈ 2 ಅಂತಂದರೆ 35. ನೆಕ್ಸ್ಟು 40 ಟು 50 ಮಧ್ಯೆ ಇರುವಂಥದ್ದು. 40 ಪ್ಲಸ್ 50 ಇಸ್ 90. 90 ಡಿವೈಡೆಡ್ ಬೈ 2 ಇಸ್ 45. ಇಷ್ಟು ನೀವು ಮೊದಲನೇದಾಗಿ ಮಾಡಬೇಕು. ಓಕೆನಾ? ಎರಡನೇದು ಇಷ್ಟಾದ್ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾದಂಥದ್ದು ಏನು ಅಂದರೆ, ನೆಕ್ಸ್ಟು ಈ ಎಫ್ ಐ ಅನ್ನು ಎಕ್ಸ್ ಐ ಅನ್ನು ಮಲ್ಟಿಪಲ್ ಮಾಡಬೇಕು. ಇಲ್ಲಿರೋ ಎಫ್ ಐ ಅನ್ನು ಇಲ್ಲಿರೋ ಎಕ್ಸ್ ಐ ಅನ್ನು ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿ ಒಂದೊಂದಾಗಿ. 5 2s 10. ಸೊ ನೆಕ್ಸ್ಟು 15 3s ಈ ರೀತಿ ಮಲ್ಟಿಪಲ್ ಮಾಡ್ಕೊಂಡು ಹೋಗಿ. ನೋಡೋಣ, ನೀವೇ ಮಲ್ಟಿಪಲ್ ಮಾಡಿ. ಸೊ ನಾನು ಹೇಳಿದೆ ಅಂದರೆ 5 2s 10. ಎಫ್ ಐ ಅನ್ನು ನೆಕ್ಸ್ಟ್ ಕಾಲಮ್ ಮಾಡಬೇಕಾಗಿರೋದು ಎಫ್ ಐ ಅನ್ನು ಎಕ್ಸ್ ಐಗೆ ಮಲ್ಟಿಪಲ್ ಮಾಡಬೇಕು. 5 2s 10. ನೆಕ್ಸ್ಟು ಮಾಡ್ಕೊಂಡು ಹೋಗಬೇಕು. ನೀವು ಆನ್ಸರ್ಸ್ ಹೇಳಬೇಕು ಒಂದೊಂದಾಗಿ. ಚಾಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ನೆಕ್ಸ್ಟ್ ನೋಡೋಣ, ಮಲ್ಟಿಪಲ್ ಮಾಡಿ. ಸೊ ಮಲ್ಟಿಪಲ್ ಮಾಡಿ ಒಬ್ಬೊಬ್ಬರು ಆನ್ಸರ್ಸ್ ಹೇಳಬೇಕು ನನಗೆ. ಓಕೆ, ಇದಕ್ಕೆ ಹೇಳಬೇಕು. 25 5s 25 4s is 100. 25 5s 125. ವೆರಿ ಗುಡ್. ಆಮೇಲೆ 35 3s ಓಕೆ 105. ವೆರಿ ಗುಡ್. ನೆಕ್ಸ್ಟ್ 45 2s 45 ಪ್ಲಸ್ 45 ಅಲ್ವಾ? ವೆರಿ ಗುಡ್. 90. ವೆರಿ ಗುಡ್ ಚಿಲ್ಡ್ರನ್ಸ್, ನೀವೇ ಆ್ಯಡ್ ಮಾಡ್ತಿದ್ದೀರಾ. ವೆರಿ ಗುಡ್. ನಾವು ಈಗೇನು ಮಾಡಿ ಅಂದರೆ, ನಮಗೆ ಡೇಟಾ ಪ್ರಕಾರ ಫಾರ್ಮುಲಾ ಪ್ರಕಾರ ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡಿ. ಅಂದರೆ ಸಿಗ್ಮಾ ಅಂದರೆ ಏನು? ಸಿಗ್ಮಾ ಅಂದರೆ ಆ್ಯಡಿಂಗ್ ಆಫ್ ವಾಟ್? ಎಫ್ ಐ ಎಕ್ಸ್ ಐ ಅಂದರೆ ಇಷ್ಟನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿ. $375. ಓಕೆ, ಗುಡ್ ಚಿಲ್ಡ್ರನ್ಸ್, ವೆರಿ ಗುಡ್. ನೀವೇ ಮಾಡ್ತಿದ್ದೀರಾ. ವೆರಿ ಗುಡ್. ನೋಡಿ, ನೀವೇ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಬೇರೆಯವರು ನೋಡೋಣ ಯಾರ್ಯಾರು ಕಳಿಸ್ತಾರೆ ಅಂತ. ಯಾಕಂದ್ರೆ ಎಲ್ಲರೂ ಮಾಡ್ಬೇಕಲ್ವಾ? ವೆರಿ ಗುಡ್. ಸೊ ಆನ್ಸರ್ ಈಸ್ 375. ಹಾಗಾದರೆ ಈಗ ಡೈರೆಕ್ಟಾಗಿ ಮೀನ್ಗೆ ನಾವು ಅಥವಾ ಮೀನ್ ಫಾರ್ಮುಲಾಗೆ ವ್ಯಾಲ್ಯೂಸ್ನ ಅಪ್ಲೈ ಮಾಡೋಣ. ಹಾಗಾದ್ರೆ ಮೀನ್ ಫಾರ್ಮುಲಾ ಏನು? ಮೀನ್ ಈಕ್ವಲ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹೌದಲ್ಲ? ಸೊ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಾಯಿತು? 375 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ
ನೋಡಿ ಸಿಗ್ಮಾ ಎಫ್ ಐ ಎಕ್ಸ್ ಐ 375, ಸಿಗ್ಮಾ ಎಫ್ ಐ ಎಷ್ಟು 15. ಸೊ ಹಾಗಾದ್ರೆ ಇವೆರಡನ್ನು ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್, ಇಲ್ಲಿ ನೋದ ಅಥವಾ ನಿಮಗೆ ಆನ್ಸರ್ಸ್ ಬರುತ್ತೆ ಅನ್ನುವಂಥದ್ದು. ಡಿವೈಡ್ ಮಾಡಿ. ವೆರಿ ಗುಡ್. ದ ಆನ್ಸರ್ ಈಸ್ 25. ಓಕೆ ಗುಡ್. ನೆಕ್ಸ್ಟ್ ಅದೇ 30th ಅಲ್ಲೇ ಇನ್ನೊಂದು ಆಪ್ಷನ್ ಇದೆ ನಮಗೆ. ಏನು, ನಿಮಗೆ ಅಕಸ್ಮಾತ್ ಮೀನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಫೈಂಡ್ ದ ಮೋಡ್. ಯು ನೀಡ್ ಟು ಫೈಂಡ್ ದ ಮೋಡ್. ಮೋಡ್ ಅಂದ್ರೆ ಬಹುಲಕ, ಕನ್ನಡದಲ್ಲಿ ಬಹುಲಕ. ಸೊ ಈಗ ನಾನು ಈಗಾಗಲೇ ಹೇಳಿದ್ದೀನಿ, ಇದೆಲ್ಲ ಮೆಥಡ್ಸ್ ಎಲ್ಲ ಸೇಮ್, ಬಟ್ ಕ್ವಶನ್ ಮಾತ್ರ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಚೇಂಜ್ ಇರುತ್ತೆ. ಸೊ ಈಗೇನು ಮಾಡಬೇಕು, ಫೈಂಡ್ ದ ಮೋಡ್. ಯು ನೀಡ್ ಟು ಫೈಂಡ್ ದ ಮೋಡ್. ಹಾಗಾದ್ರೆ ಮೋಡ್ನ ಕಂಡುಹಿಡಿಯೋಣ ಈಗ. ಸೊ ಅದರಲ್ಲೇ ಎರಡನೇ ಕ್ವಶನ್ 30th ಅಂದಲೇ. ಸೊ ಮೋಡ್ ಫೈಂಡ್ ಔಟ್ ಮಾಡೋದು. ಐ ರೈಟ್ ದ ಕ್ಲಾಸ್ ಇಂಟರ್ವಲ್. ಗೊತ್ತಿರೋರು ಮಾಡ್ಬೋದು, ಗೊತ್ತಿಲ್ಲ ಅನ್ನೋರು ನೋಡ್ಬೋದು. ಯು ಕ್ಯಾನ್ ಸೇ ದ ಆನ್ಸರ್. ಓಕೆ. ಸೊ 5 to 15, 15 to 25, 25 to 35, 35 to 45, 45 to 55, 55 to 65. Okay na? Now frequency ಕೊಟ್ಟಿದ್ದಾನೆ 6, 11, 21, 23, 14, 5. ಓಕೆ. ಈಗ ಮೋಡನ್ನು ಕಂಡುಹಿಡಿಯೋದು ಹೇಗೆ? ಸಿಂಪಲ್ ಚಿಲ್ಡ್ರನ್ಸ್, ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಫಸ್ಟು ಮೋಡ್ಗೆ ಫಾರ್ಮುಲಾ ಬರೀತೀನಿ ನಾನು. ಓಕೆನಾ? ಸೊ ದೇರ್ಫೋರ್ ಮೋಡ್ ಈಕ್ವಲ್ಸ್ ಅಂದರೆ ಬಹುಲಕ ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಇದು ಫಾರ್ಮುಲಾ. ಓಕೆನಾ? ವಿಡಿಯೋ ವಿಸಿಬಲ್ ಆಗಿಲ್ಲ ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ವಿಡಿಯೋ ಕ್ವಾಲಿಟಿಯನ್ನ ಚೇಂಜ್ ಮಾಡ್ಕೊಳ್ಳಿ. ವಿಡಿಯೋ ಕ್ವಾಲಿಟಿಯನ್ನ 144p ಇಂದ 480p ಅಥವಾ 360p ಗೆ ಚೇಂಜ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಲ್ಲಿ. ಆಗ ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ, ಈಸಿಯಾಗಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ. ಸೊ ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ದಿಸ್ ಇಸ್ ದ ಫಾರ್ಮುಲಾ. ಈಗ ಇದರಲ್ಲಿರೋ ಎಲ್ಲ ಡೇಟಾಗಳು ಗೊತ್ತಾದರೆ ನೀವು ಈ ಡೇಟಾವನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಸೊ ನೀವೇನು ಮಾಡ್ಬೋದು, ಆಗ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮೋಡ್ ಸಿಗುತ್ತೆ ಅನ್ನೋಂಥದ್ದು. ಹಾಗಾದ್ರೆ ನಿಮಗೆ ಬೇಕಾಗಿರೋದು ಡೇಟಾ. ಈಗ ಡೇಟಾವನ್ನು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂದರೆ ಸಿಂಪಲ್ ಚಿಲ್ಡ್ರನ್ಸ್. ಫಸ್ಟ್ ಆಫ್ ಆಲ್ ಡೇಟಾ ಬೇಕು ಅಂದರೆ ಫ್ರೀಕ್ವೆನ್ಸಿನ ನೋಡಬೇಕು. ಈ ಫ್ರೀಕ್ವೆನ್ಸಿಯಲ್ಲಿ ದೊಡ್ಡ ನಂಬರ್ ಯಾವುದು ಚೆಕ್ ಮಾಡಬೇಕು. ಸೊ ದೊಡ್ಡ ನಂಬರ್ ಯಾವುದು 23. ಹಾಗಾಗಿ ಈ ಒಂದು ಕ್ಲಾಸ್ ಇಂಟರ್ವಲ್ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಫ್ರೀಕ್ವೆನ್ಸಿಯಲ್ಲಿ ದೊಡ್ಡ ನಂಬರ್ ಯಾವುದು 23. ಹಾಗಾಗಿ ಈ ಒಂದು ಕ್ಲಾಸ್ ಇಂಟರ್ವಲ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ಈ ಕ್ಲಾಸ್ ಇಂಟರ್ವಲ್ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಇಲ್ಲಿ ಏನ್ ಬಂದಿರುತ್ತೆ, ಇದು F1 ಆಗಿರುತ್ತೆ. ಇದರ ಮೇಲ್ಭಾಗದ್ದು F0 ಆಗಿರುತ್ತೆ. ಇದರ ಕೆಳಭಾಗದ್ದು F2 ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಇದನ್ನೆಲ್ಲ ಏನಂತ ಹೇಳಿದೆ ನಾನು, ಲೋಯರ್ ಲಿಮಿಟ್. ಇದನ್ನೆಲ್ಲ ಏನು ಹೇಳಿದೆ, ಅಪ್ಪರ್ ಲಿಮಿಟ್. ಸೊ ಸೆಲೆಕ್ಟ್ ಮಾಡಿರೋ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಲಿಮಿಟ್ ಎಲ್ಲ ಆಗತ್ತೆ. ಓಕೆನಾ? ಇನ್ನೊಂದೇ ಒಂದು ಬೇಕಾಗಿರೋದು ನಮಗೆ ಹೆಚ್ ಅಂದ್ರೆ ಏನು ಅಂದ್ರೆ ಈ ಕ್ಲಾಸ್ ಇಂಟರ್ವಲ್ನ ಸೈಜ್, ಗಾತ್ರ ಎಷ್ಟಿದೆ ಅಂತ. ಸೊ 5 to 15 ಅಂತಂದ್ರೆ ಎಷ್ಟಿದೆ, 10 ಇದೆ. ಓಕೆನಾ? ಹಾಗಾದ್ರೆ ನಾನು ಬರ್ಕೊಳ್ತೀನಿ ಒಂದೊಂದಾಗಿ. ಸೊ F0 ಬಂತು. F0 ಎಷ್ಟು 21. ಹಾಗೆ F1 ಎಷ್ಟು 23. ಹಾಗೆ F2 ಎಷ್ಟು 14. ಎಲ್ ಗೊತ್ತಾಯಿತು, ಎಷ್ಟು 35. ಹಾಗೆ ಹೆಚ್ ಅಂದರೆ ಈಗ ತಾನೇ ಹೇಳಿದೆ ನಾನು, ಕ್ಲಾಸ್ ಇಂಟರ್ವಲ್ ಸೈಜ್ ಎಷ್ಟು 10. ನೋಡಿ, ಎಲ್ಲ ಡೇಟಾ ಸಿಕ್ತು. ಈ ಡೇಟಾವನ್ನು ಏನು ಮಾಡಿ ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನಿನಗೆ ಮೋಡ್ ಸಿಗುತ್ತೆ ಅಥವಾ ಬಹುಲಕ ಸಿಗುತ್ತೆ. ಆದರೆ ಮೋಡ್ನಲ್ಲಿ ಎಲ್ ವ್ಯಾಲ್ಯೂವನ್ನು ಲಾಸ್ಟ್ವರೆಗೂ ಇಟ್ಕೋಬೇಕು. ಓಕೆನಾ? ಸೊ ದೇರ್ಫೋರ್ ನಾನು ವ್ಯಾಲ್ಯೂಸ್ನ ಅಪ್ಲೈ ಮಾಡೋದಾದರೆ ಮೋಡ್ ಈಕ್ವಲ್ಸ್ ಎಲ್ ಪ್ಲಸ್, ಎಲ್ ಅಂದರೆ ಎಷ್ಟಪ್ಪ, ಎಲ್ ಅಂತಂದರೆ 35. ಸೊ 35. ಓಕೆ. ಸೊ 35 ಪ್ಲಸ್ ನೋಡಿ F1 ಅಂದರೆ ಎಷ್ಟು, F1 ಅಂದರೆ 23 ಮೈನಸ್ F0 ಅಂದರೆ
21 divided by 2 into F1 ಅಂದರೆ 23 ಮೈನಸ್ F0 ಅಂತಂದರೆ ನಿಮಗೆ 21 ಮೈನಸ್ F2 ಅಂದರೆ 14 ಇಂಟು H ಅಂದರೆ 10. 36.1818 ವೆರಿ ಗುಡ್. ನೋಡೋಣ, ವೆರಿ ಗುಡ್. ನೀವು ಫೈಂಡ್ ಔಟ್ ಮಾಡ್ತಿದ್ದೀರಾ. ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಅಷ್ಟು ಬರಬೇಕು. ಗುಡ್ ಗುಡ್ ಗುಡ್. ಸೊ ಇರಲಿ, ನೋಡೋಣ, ನಾನು ಚೆಕ್ ಮಾಡಿ. ಸೊ ಡೇಟಾನೆಲ್ಲನೂ ಫಾರ್ಮುಲಾಗೆ ಹಾಕಿದ್ದೀನಿ. F1 ಅಂದರೆ 23 ಮೈನಸ್ 21, ಸೊ 2 ಇಂಟು 23 ಮೈನಸ್ 21 ಮೈನಸ್ 14 ಇಂಟು H. ಈಗ ಸಿಂಪ್ಲಿಫೈ ಮಾಡ್ತೀನಿ. ಸೊ ಸಿಂಪ್ಲಿಫೈ ಮಾಡೋದಾದ್ರೆ ಸೊ ಏನು ಉಳಿದಿದೆ, 35 ಪ್ಲಸ್, ಓಕೆನಾ, 23 21 ಹೋದರೆ 2 ಡಿವೈಡೆಡ್ ಬೈ, ಓಕೆ. ನೆಕ್ಸ್ಟ್ ಏನು ಮಾಡಿ, ಮಲ್ಟಿಪಲ್ ಮಾಡಿ. ಇದನ್ನು ನೋಡಿ, ಇದನ್ನು ಮಲ್ಟಿಪಲ್ ಮಾಡಬೇಕು. 23 2s ಎಲ್ಲಿದೆ ನೋಡಿ, ಇದು 23 2s ಮಾಡಬೇಕು, ಓಕೆನಾ. ಸೊ 23 2s 46. ಆಮೇಲೆ ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ದೇರ್. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಅಂದರೆ ನೀವು ಆ್ಯಡ್ ಮಾಡಬೇಕು ಅದನ್ನು, ಓಕೆನಾ. ಸೊ 23 2s 46 ಮೈನಸ್, ಇಲ್ಲಿ ಏನು ಮಾಡಿದೆ, ಮೈನಸ್ ಇಂಟು ಮೈನಸ್ ಅಂದರೆ ಏನು, ಪ್ಲಸ್. ಹಾಗಾಗಿ ಅವೆರಡನ್ನೂ ಆ್ಯಡ್ ಮಾಡಿ. ಸೊ 21 ಪ್ಲಸ್ ನಿಮಗೆ 14, ಸೊ 35. ಸೊ ದೇಫೋರ್ ಮೈನಸ್ 35 ಇಂಟು 10. ಸಾರಿ, ಓಕೆ, ಕಾಣಿಸ್ತಿದೆಯಲ್ಲ. ಗುಡ್ ಗುಡ್. ಸುಮಾರು ಜನ ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀರಾ. ಓಕೆ, ದಟ್ಸ್ ಈಕ್ವಲ್ಸ್ ಟು 35 ಪ್ಲಸ್ 2 ಡಿವೈಡೆಡ್ ಬೈ 46 ಅಲ್ಲಿ 35 ಸಬ್ಟ್ರಾಕ್ಟ್ ಮಾಡಿ. 46 minus 35, it's 11 into 10. ಸೊ 35 ಪ್ಲಸ್, ನಾನೇನು ಹೇಳಿದೆ, ಎಲ್ಲ ಲಾಸ್ಟ್ ವರೆಗೆ ಇಟ್ಕೊಳ್ಳಿ. ನಾವು ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, ಇದನ್ನಿದು ಮಲ್ಟಿಪಲ್ ಮಾಡಿ. 2 10s 20 ಡಿವೈಡೆಡ್ ಬೈ 11 1s 11. ಸೊ ಈಗ 20 ಡಿವೈಡೆಡ್ ಬೈ 11 ಮಾಡಿ. ಸೊ 20 ಡಿವೈಡೆಡ್ ಬೈ 11 ಮಾಡಿದ್ರೆ 35 ಪ್ಲಸ್ 1.81818182 ಬರುತ್ತೆ, ಓಕೆನಾ. ಗುಡ್. ಸೊ ಈಗ ಇವೆರಡನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇದು ಒಂದು ಹೇಳ್ತೀನಿ ಚಿಲ್ಡ್ರನ್ಸ್. ಈ ಜಾಗದಲ್ಲಿ 20 ಡಿವೈಡೆಡ್ ಬೈ 11 ಮಾಡುವಂತಹ ಜಾಗದಲ್ಲಿ ನೀವುಗಳು ವೆರಿ ಇಂಪಾರ್ಟೆಂಟ್, ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟನ್ನು ತಗೋಬೇಕು. ಸೊ ಇಲ್ಲಿಂದ ಹೇಳ್ತೀನಿ ನೋಡಿ, ಸಿಂಪಲ್. ಇಲ್ಲಿ 2 ಇಂದ ಮಲ್ಟಿಪಲ್ ಮಾಡಿದೆ, ಆಮೇಲೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಮಾಡಿದೆ, ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟ್ ಏನು ಮಾಡಿದೆ, ಸೊ 2 ಡಿವೈಡೆಡ್ ಬೈ 23 2s 46 ಮೈನಸ್ 35 ಆಯಿತು. ಇದನ್ನು ಸಬ್ಟ್ರಾಕ್ಟ್ ಮಾಡಿದೆ 11. ಈಗ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿದೆಯಾ, ಡಿನೋಮಿನೇಟರ್ನ. ಸೊ 2 ಇಂಟು 10 ಅಂದರೆ 20, 11 ಇಂಟು 1 ಅಂದರೆ 11, ಓಕೆನಾ. ಸೊ ನ್ಯೂಮರೇಟರ್ಗೆ ಡಿನೋಮಿನೇಟರ್ ಮಲ್ಟಿಪಲ್ ಮಾಡಿದ್ಯಾ. ನೆಕ್ಸ್ಟ್ 2 10s 20 ಬೈ 11. ಇಲ್ಲಿ 20 ಬೈ 11ನ ಡಿವೈಡ್ ಮಾಡಿದಾಗ ಸೊ ಎಷ್ಟು ಫುಲ್ ಡಿವೈಡ್ ಆಗುತ್ತೆ, ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ತಗೋಬೇಕು. ತಗೊಂಡಾದ್ಮೇಲೆ ಚಿಲ್ಡ್ರನ್ಸ್, ಇಲ್ಲಿ ಇಂಪಾರ್ಟೆಂಟು ಫಸ್ಟ್ 3 ಡಿಜಿಟ್ ಮಾತ್ರ ತಗೊಳ್ಳಿ. ಫಸ್ಟ್ 3 ಡಿಜಿಟ್ ಏನು, 818, ಓಕೆನಾ. ಹಾಗಾದ್ರೆ ಇಲ್ಲಿ ಈ ಫಸ್ಟ್ ಡಿಜಿಟ್ನ ಹಾಗೆ ಇಟ್ಕೊಳ್ಳಿ, ಸೆಕೆಂಡ್ ಡಿಜಿಟ್ನ ಮಾತ್ರ ನೋಡಿ, ಸೆಕೆಂಡ್ 2 ಡಿಜಿಟ್. ಸೊ 18 ಅನ್ನುವಂಥದ್ದು ನಿಮಗೆ 10 ಮತ್ತೆ 20 ಮಧ್ಯೆ ಬರುತ್ತೆ, ಓಕೆ. ಸೊ ಮ್ಯಾಥ್ಸ್ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇದ್ರೆ ಮುಂದಕ್ಕೆ ಹಾಕಬೇಕು, ಅರ್ಧಕ್ಕಿಂತ ಕಡಿಮೆ ಇದ್ರೆ ಹಿಂದಕ್ಕೆ ಹಾಕಬೇಕು, ಇದು ರೂಲ್. ಹಾಗಾಗಿ ಇದು 15 ಮೇಲಿದೆ, 15 ಮೇಲಿದೆ, ಹಾಗಾಗಿ ಮುಂದಕ್ಕೆ ಹಾಕಬೇಕು. ಸೊ ದೇಫೋರ್ ಇದನ್ನ ನಾನು ಏನಕ್ಕೆ ಬರ್ಕೋಬಹುದು ಅಂದ್ರೆ 1.8 ಅಲ್ಲೇ ಇರುತ್ತೆ, 18ನ ನಾನು 20 ಅಂತ ಬರ್ಕೋಬಹುದು. ಹಾಗಾದ್ರೆ ಸೊ 35 ಪ್ಲಸ್ 0 ಬಿಟ್ಬಿಡಿ, ಸೊ 1.82. ಹಾಗಾದ್ರೆ ಇದನ್ನ ಆಡ್ ಮಾಡಿದ್ರೆ ದ ಆನ್ಸರ್ ಇಸ್ 36.35 ಪ್ಲಸ್ 1.82 ಅಂದರೆ 36.82. ದಿಸ್ ಇಸ್ ದ ಆನ್ಸರ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, a dustbin is in a shape of a frustum of a cone of base radii 15 cm and 8 cm. Depth of the dustbin is 63 cm. Find the volume of the dustbin.
ಓಕೆನಾ. ಡಸ್ಟ್ಬಿನ್ ಯಾವ ಶೇಪಲ್ಲಿ ಇದೆ? ಫ್ರಸ್ಟಮ್ ಆಫ್ ಅ ಕೋನಲ್ಲಿ ಇದೆ. ರೇಡಿಯಸ್ ಕೊಟ್ಟಿದ್ದಾರೆ, ಅಪ್ಪರ್ ಬೇಸು ಮತ್ತು ಲೋಯರ್ ಬೇಸ್ ಕೊಟ್ಟಿದ್ದಾರೆ, ಮತ್ತೆ ಡೆಪ್ತ್ ಕೊಟ್ಟಿದ್ದಾರೆ. ಡೆಪ್ತ್ ಅಂದ್ರೆ ನಥಿಂಗ್ ಬಟ್ ದ ಹೈಟ್ ಆಫ್ ದ ಡಸ್ಟ್ಬಿನ್ ಕೊಟ್ಟಿದ್ದಾರೆ 63 ಸೆಂಟಿಮೀಟರ್. ಯು ನೀಡ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಡಸ್ಟ್ಬಿನ್. ಸೊ ಇದು ಕ್ವಶನ್ ನಿಮಗೆ. ಓಕೆನಾ. ಡಸ್ಟ್ಬಿನ್ದು ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಾವು ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು? ಸೊ ನಾವು ಜಸ್ಟ್ ಅಬ್ಸರ್ವ್ ದಿಸ್. ವೆರಿ ಗುಡ್. ನಾವು ಒಂದು ಡಸ್ಟ್ಬಿನ್ ನಿಮಗೆ ಫ್ರಸ್ಟ್ರಮ್ ಆಫ್ ಅ ಕೋನ್ ಟೈಪಲ್ಲಿ ಇದೆ, ಈ ರೀತಿ ಇದೆ. ಓಕೆ. ಇದರ ಡೇಟಾ ಕೊಟ್ಟಿದ್ದಾರೆ. ಏನೇನು ಡೇಟಾ ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಇದರ ರೇಡಿಯಸ್ ಕೊಟ್ಟಿದ್ದಾರೆ. ಇದರಲ್ಲಿ 2 ರೇಡಿಯಸ್ ಬರುತ್ತೆ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ 15 ಸೆಂಟಿಮೀಟರ್. ಇನ್ನೊಂದು ರೇಡಿಯಸ್ ಕೊಟ್ಟಿದ್ದಾರೆ, ಅದೆಷ್ಟು ಅಂತಂದ್ರೆ 8 ಸೆಂಟಿಮೀಟರ್. ಹಾಗೆ ಡೆಪ್ತ್ ಅಂತ ಕೊಟ್ಟಿದ್ದಾರೆ. ಡೆಪ್ತ್ ಅಂದ್ರೆ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 63 ಸೆಂಟಿಮೀಟರ್. ಓಕೆ. ಸೊ ಇಷ್ಟು ನಿಮಗೆ ಡೇಟಾ ಕೊಟ್ಟಿರುವಂಥದ್ದು, ಹೌದಲ್ಲ? ಸೊ ಫ್ರಸ್ಟಮ್ ಆಫ್ ಅ ಕೋನಲ್ಲಿ ರೇಡಿಯಸ್ 15 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಮತ್ತು ಡೆಪ್ತ್ 63 ಅಂದ್ರೆ ಹೈಟ್ 63 ಕೊಟ್ಟಿದ್ದಾರೆ. ಯು ನೀಡ್ ಟು ಫೈಂಡ್ ದ ವಾಲ್ಯೂಮ್. ಸೊ ಈ ಒಂದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ನ ಕ್ವಶನ್ಸ್ಗಳಲ್ಲಿ ನೀವು ಏನು ಮಾಡಿ ಅಂದರೆ, ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಡೇಟಾವನ್ನ ಬರ್ಕೊಳ್ಳಿ. ನಾವು ಡೇಟಾವನ್ನ ಬರ್ಕೊಳ್ಳೋಣ. ಓಕೆ. ಸೊ ಡೇಟಾ ಏನು ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿದ್ದಾರೆ, ಈ ರೀತಿ ಫುಲ್ ಬರ್ಕೊಳ್ಳಿ. ರೇಡಿಯಸ್ ಆಫ್ ಫ್ರಸ್ಟ್ರಮ್ ಈಕ್ವಲ್ಸ್ R1 ಈಕ್ವಲ್ಸ್ 15 ಸೆಂಟಿಮೀಟರ್. ಯಾಕೆ R1 ಅಂತ ತಗೊಂಡೆ ಅಂದರೆ ಇಲ್ಲಿ 2 ರೇಡಿಯಸ್ ಇದೆ, ಹಾಗಾಗಿ R1. ನೆಕ್ಸ್ಟ್ ಎರಡನೇದು ರೇಡಿಯಸ್ ಆಫ್ ಫ್ರಸ್ಟ್ರಮ್ R2 ಅಂತ ಬರ್ಕೊಳ್ಳಿ. ಇದು 8 ಸೆಂಟಿಮೀಟರ್. ಅಂದ್ರೆ ಒಂದು ರೇಡಿಯಸ್ ಆಫ್ ಅ ಬೇಸ್, ಇನ್ನೊಂದು ರೇಡಿಯಸ್ ಆಫ್ ಅ ಟಾಪ್. ಹಾಗಾಗಿ ನೆಕ್ಸ್ಟ್ ಡೆಪ್ತ್ ಕೊಟ್ಟಿದ್ದಾರೆ. ಡೆಪ್ತ್ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ಅ ಫ್ರಸ್ಟ್ರಮ್. ಓಕೆನಾ. ಹೈಟ್ ಆಫ್ ಅ ಫ್ರಸ್ಟ್ರಮ್ ಎಷ್ಟು? 63 ಸೆಂಟಿಮೀಟರ್. ಏನು ಕಂಡುಹಿಡಿಬೇಕು? ವಾಲ್ಯೂಮ್ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಅ ಫ್ರಸ್ಟ್ರಮ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಅದನ್ನೇ ನೀವು ಫೈಂಡ್ ಔಟ್ ಮಾಡ್ಬೇಕಂತ, ಹೌದಲ್ಲ? ಈಗ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಸಿಂಪಲ್. ವಾಲ್ಯೂಮ್ ಆಫ್ ಅ ಫ್ರಸ್ಟ್ರಮ್ದು ನಿಮಗೆ ಡೇಟಾ ಗೊತ್ತಿದ್ರೆ, ಫಾರ್ಮುಲಾ ಗೊತ್ತಿದ್ರೆ, ಡೇಟಾ ಇದೆ, ಡೇಟಾವನ್ನ ಆ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಸಿಗುತ್ತೆ. ಹಾಗಾದ್ರೆ ವಾಲ್ಯೂಮ್ ಆಫ್ ಅ ಫ್ರಸ್ಟ್ರಮ್ದು ಫಾರ್ಮುಲಾ ಏನು ಅಂದ್ರೆ 1/3 πh ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ಕರೆಕ್ಟಾ? ಸೊ ನೋಡಿ, ಈಗ ಇದರಲ್ಲಿ ಎಲ್ಲ ಡೇಟಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಡೇಟಾವನ್ನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಸೊ ದೇರ್ಫೋರ್ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1/3 ಇಂಟು ಪೈ ವ್ಯಾಲ್ಯೂ ಎಷ್ಟು? 22/7 ಇಂಟು ಹೈಟ್ ಎಷ್ಟು? ಹೈಟ್ ಕೊಟ್ಟಿದ್ದಾರೆ 63. ಆರ್ ರೇಡಿಯಸ್ ಅಂದ್ರೆ 15 ಸ್ಕ್ವೇರ್ ಪ್ಲಸ್ R2 ಅಂದ್ರೆ 8 ಸ್ಕ್ವೇರ್ ಪ್ಲಸ್ 15 ಇಂಟು 8. ಕರೆಕ್ಟಾ? ನೆಕ್ಸ್ಟ್ V is equals to 1/3 into 22/7 into 63 into 15 square ಅಂದ್ರೆ 225 plus 8 square ಅಂದ್ರೆ 64 plus 15 8s 120. ಕರೆಕ್ಟಾ? ಈಗ ಸಿಂಪ್ಲಿಫೈ ಮಾಡಿ ಇದನ್ನ. ನೋಡೋಣ ಯಾರು ಸಿಂಪ್ಲಿಫೈ ಮಾಡ್ತೀರಾ. ಸಿಂಪಲ್ ನೋಡಿ, ಇಲ್ಲಿ 7 1s 7 9s ಅಲ್ವಾ, 3 1s 3 3s. ಹಾಗಾದ್ರೆ ಕೆಳಗಡೆ ಇರೋದೆಲ್ಲ ಹೋಯ್ತು, ಇನ್ನು ಉಳಿದಿರೋದು ಎಷ್ಟು? 22 ಇಂಟು 3. ಕರೆಕ್ಟಾ? ಸೊ 22 ಇಂಟು 3. ನೆಕ್ಸ್ಟ್ ಇಂಟು 225 ಪ್ಲಸ್ 64 ಪ್ಲಸ್ 120. ಇಷ್ಟನ್ನು ಆ್ಯಡ್ ಮಾಡಿ. ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ 409. So therefore V is equals to 3 2s are 6, 3 2s are 6. So 66 into 409. So multiply ಮಾಡಿ.
ಹಾಗಾದ್ರೆ ವಾಲ್ಯೂಮ್ ಆಫ್ ಡಸ್ಟ್ಬಿನ್ ಮಲ್ಟಿಪಲ್ ಮಾಡಿ ಹೇಳಿ ನೋಡೋಣ ಆನ್ಸರ್. ಕನ್ನಡ ಮೀಡಿಯಂಗೆ ಹೇಳಿದ್ನಲ್ಲಪ್ಪ, ಜಸ್ಟ್ ಸಿಂಪಲ್ ಕ್ವಶನ್ ಮಾತ್ರ ನಿಮಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಬಟ್ ಆದ್ರೆ ಎಲ್ಲಾ ಸ್ಟೆಪ್ಸ್ಗಳು ಸೇಮು. 66 into 409 ಮಾಡು ಜೈನಬ್. ಸೊ ವಾಲ್ಯೂಮ್ ಆಫ್ ಅ ಡಸ್ಟ್ಬಿನ್ ಈಕ್ವಲ್ಸ್, ನಾನು ಹೇಳಿದ ಹಾಗೆ ಕ್ವಶನ್ ಮಾತ್ರ ಬದಲಾವಣೆ ಇರುತ್ತೆ, ಅದನ್ನ ಬಿಟ್ಟು ನಿಮಗೆ ಬೇರೆ ಏನು ಚೇಂಜ್ ಇರಲ್ಲ. 26,994. Very good. So therefore volume is equals to 26,994 centimeter cube. ಹಾಗಾದ್ರೆ ವಾಲ್ಯೂಮ್ ಆಫ್ ಡಸ್ಟ್ಬಿನ್ ಎಷ್ಟಾಯ್ತು? 26,994 centimeter cube.